ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ವಾಸವಿ ಸೂಪರ್ ಫುಡ್ಸ್. ನಾನು ನಿಮ್ಮ ಲಕ್ಷ್ಮೀ ಸಂಜಯ್. ಇವತ್ತು ನಾನು ಹೊಯ್ಯಪ್ಪಳ ಮನೇಲಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಕಮರ್ಷಿಯಲ್ಲಾಗಿ ಹೇಗೆ ಮಾಡ್ತಾರೆ ಅದ್ರ ಬಗ್ಗೆ ಕೂಡ ಕೆಲವು ಟಿಪ್ಸ್ ಕೊಡ್ತಾ ಇದ್ದೀನಿ. ಈಗ ಆಲ್ರೆಡಿ ನಾನು ಹೊಯ್ಯಪ್ಪಳದ ವೀಡಿಯೋ ಹಾಕಿದ್ದೀನಿ. ಅದರಲ್ಲಿ ತುಂಬ ವೆರೈಟಿ ತೋರಿಸಿದ್ದೀನಿ. ಅದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇದೆ ನೋಡಿ. ಇದಕ್ಕೆ ಊಟದಕ್ಕಿ ತೊಗೊಳ್ತಾ ಇದ್ದೀನಿ, ರಾ ರೈಸು ಮತ್ತು ಸ್ಟೀಮ್ಡ್ ರೈಸ್ ಅಲ್ಲ, ಒಳ್ಳೆ ಕ್ವಾಲಿಟಿ ಊಟದಕ್ಕಿ ತೊಗೊಂಡು ಮಾಡಿದರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ರಫ್ ಆಗಿ ಇರೋದಿಲ್ಲ. ಬಟ್ ನೀವು ರೆಡಿಮೇಡ್ ಹೊಯ್ಯಪ್ಪಳ ತಂದರೆ ಅದು ತುಂಬ ರಫ್ ಆಗಿರುತ್ತೆ, ಟೇಸ್ಟ್ ಇರೋಲ್ಲ. ಭಾಗ್ಯ ಜೊತೆ ಅಕ್ಕಿ ಕೂಡ ತೊಗೋಬೋದು. ನೋಡಿ, ಇದು ಊಟದಕ್ಕಿ. ಬೇಕಿದ್ರೆ ನೀವು ದಪ್ಪಕ್ಕಿ ತೊಗೊಂಡ್ರೆ ಈ ಥರ ಸೇಲಂ ಅಕ್ಕಿ ತೊಗೋಬೇಕು. ಕಾಂಬಿನೇಷನಲ್ಲೇ 4ಕ್ಕೆ 1 ತೊಗೊಳ್ಬೇಕಾಗತ್ತೆ. ಅವಾಗ ನೀವು ಯಾವ ದಪ್ಪಕ್ಕಿ, ರೇಷನ್ ಅಕ್ಕಿ ಯಾವ್ದು ಯೂಸ್ ಮಾಡಿದರೂ ಹಪ್ಪಳ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಅಕ್ಕಿ ತೊಗೊಂಡು ನೀರು ಹಾಕಿದ್ದೀನಿ, ನೆನೆಸ್ತಾ ಇದ್ದೀನಿ. ತುಂಬ ಜಾಸ್ತಿ ನೀರೇ ಹಾಕಬೇಕು, ಆವಾಗ ಆ ಹುಳಿ ನೀರು ಯೂಸ್ ಆಗುತ್ತೆ. 3 ದಿವಸ ಆದಮೇಲೆ ಅದನ್ನು ತೆಗಿಬೇಕು. ಕೆಲವರು ಹುಳಿ ನೀರು ದಿವಸ ಚೇಂಜ್ ಮಾಡ್ತಾರೆ, ಬಟ್ ನಾನು ಮಾಡಲ್ಲ. 2 ಹಿಡಿ, ಅರ್ಧ kg ಅಕ್ಕಿ ತೊಗೊಂಡಿದ್ದೀನಿ. 2 ಹಿಡಿ ಒಣಮೆಣಸಿನ್ಕಾಯಿ, ಜೀರಿಗೆ 2 ಸ್ಪೂನು, ಉಪ್ಪು ತಗೋಬೇಕು. ಅದನ್ನು ಫಸ್ಟ್ ಪೌಡರ್ ಮಾಡ್ಕೋಬೇಕು. ಇದನ್ನು ಹುಳಿ ನೀರು ನೋಡಿ ಬೇರೆ ಡಬ್ಬಿಯಲ್ಲಿ ತೆಗೆದಿಟ್ಕೊಂಡಿದ್ದೀನಿ, ನೆನೆಸಿಟ್ಟಿದ್ದ ನೀರನ್ನು. ಈಗ ಫಸ್ಟು ಇದನ್ನು ಪೌಡರ್ ಮಾಡ್ಕೊಳ್ಳಿ. ಪೌಡರ್ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಅಕ್ಕಿ ಎಲ್ಲ ಹಾಕಿ ಬ್ಯಾಚಲ್ಲಿ ನೈಸಾಗಿ ಗಂಧದ ಥರ ರುಬ್ಬಬೇಕು. ಅಕ್ಕಿ ಸಿಗಬಾರ್ದು ನೋಡಿ. ಇದಕ್ಕೊಂದು ಸೆಟ್ಟು, ನಾನು ಹಪ್ಪಳ ಮಾಡ್ತಾ ಇದ್ದೀನಲ್ಲ, ನಾನು ಮಾಡೋ ಮೆಥಡ್ ತೋರಿಸ್ತೀರಿ. ಈ ಥರ ಸೆಟ್ಟು ಪಾತ್ರೆ ಇಟ್ಕೋಬೇಕು. ಅದಕ್ಕೆ ಕಂಠ ಇರಬೇಕು. ತಪ್ಪಲೆಗೆ, ಸಣ್ಣ ತಪ್ಪಲೆ, ಅದಕ್ಕೆ ಸ್ಟೀಲಿನ ಮುಚ್ಚೋದು ಬೇಕಾದ್ರೆ ತೊಗೋಬೋದು, ಇಲ್ಲ ಸಿಲ್ವರ್ದು ನೋಡಿ. ಸಿಲ್ವರ್ದ್ರಲ್ಲಿ ತುಂಬ ಚೆನ್ನಾಗಿ ಬರುತ್ತೆ, ಜಾರದಿಲ್ಲ. ಮತ್ತು 3 ತಟ್ಟೆ ಇಟ್ಕೊಳ್ಳಿ. ಕಂಠ ಇರಬೇಕು, ಈ ಥರ ಕಂಠ ಇರಬೇಕು ಪಾತ್ರೆಗೆ. ಆ ಥರದ್ದು ತೊಗೊಳ್ಳಿ. ದೊಡ್ಡ ದಾರ ತೊಗೋಬೋದು, ಸಣ್ಣ ದಾರ ತೊಗೋಬೋದು. ಸಣ್ಣದು ತೊಗೊಂಡ್ರೆ ಬೇಗ ಆಗುತ್ತೆ, ಫಾಸ್ಟಾಗಿ ತುಂಬ ಹಪ್ಪಳಗಳಾಗ್ಬಿಡುತ್ತೆ. ನೋಡಿ, ಹಿಟ್ಟು ರೆಡಿಯಾಗಿದೆ. ಖಾರ ಎಲ್ಲ ನೀವು ಬೇಕಾದಂಗೆ ಮಾಡ್ಕೋಬೋದು. 3 ದಿವಸ ನೆನೆಸಿದ್ದು ಅಕ್ಕಿನ ಮತ್ತು 4ನೇ ದಿವಸ ತಿರುವಿ 5ನೇ ದಿವಸ ಹಪ್ಪಳ ಮಾಡಬೇಕು. ನೋಡಿ, ನಾನು ಹುಳಿ ನೀರೇ ತೊಗೊಂಡಿದ್ದೀನಿ ರುಬ್ಬಕ್ಕೆ ಎಲ್ಲ. ಕೆಲವರು ದಿವಸ ಅಕ್ಕಿದು ನೀರು ಚೇಂಜ್ ಮಾಡ್ತಾರೆ, ಆ ಥರನೂ ಮಾಡ್ಬೋದು. ಬಟ್ ಕೆಲವರಿಗೆ ಹಪ್ಪಳ ಹರಿಯುತ್ತೆ ಅನ್ನೋರು ಹಾಗೆ ಮಾಡಿಬಿಡಿ. ಇಲ್ಲ ಸೇಲಂ ಅಕ್ಕಿ ನಾನು ಹೇಳಿದ್ನಲ್ಲ, ಅದನ್ನು ಹಾಕ್ಕೊಂಡ್ರೆ ಹೇಗೆ ಮಾಡಿದರೂ ಬರುತ್ತೆ ಹಪ್ಪಳ. ಈಗ ಸ್ವಲ್ಪ ಒರೆಸ್ದಂಗೆ ಮಾಡ್ಕೊಳ್ಳಿ ತಟ್ಟೆನ. ಫಸ್ಟ್ ಹಾಕಬೇಕಾದ್ರೆ ಬೇಡ, 3-4 ಹಪ್ಪಳ ಆದಮೇಲಾದರೆ ಒಂಚೂರು ತಟ್ಟೆ ತೊಳ್ಕೊಳ್ಳಿ, ಇಲ್ಲ ಒದ್ದೆ ಬಟ್ಟೆಲಿ ಒರೆಸ್ಕೊಳ್ಳಿ, ಹೇಗಾದರೂ ಮಾಡ್ಬೋದು. ನೀಟಾಗಿ ಹಾಕ್ಕೊಳ್ಳಿ. 1 ಸ್ಪೂನ್ ಮೆಷರ್ಮೆಂಟ್ ಸ್ಪೂನ್ ಇಟ್ಕೊಂಬಿಡಿ. ಆ ಸ್ಪೂನ್ ಪ್ರಕಾರ ಹಾಕಿದರೆ, ಸಣ್ಣ ಸ್ಪೂನ್ ಇಟ್ಕೊಂಡ್ಬಿಟ್ರೆ ತೆಳ್ಳಗೆ ಬರುತ್ತೆ. ಈ ಸ್ಟೇಜಲ್ಲೇ ಈರುಳ್ಳಿ, ಕೊತ್ತಂಬರಿ ಹಾಕ್ಕೊಂಡು ಮಸಾಲೆ ಹಪ್ಪಳ ಕೂಡ ಮಾಡ್ಕೋಬೋದು. ನೋಡಿ, ಈಗ ಸಣ್ಣ ಪಾತ್ರೆಯಲ್ಲಿ ನೀರು ಕುದೀತಾ ಇದೆ, ಅದರಲ್ಲಿ ಫುಲ್ ಇರಬೇಕು ನೀರು. ಈಗ ಅದು ಗ್ಯಾಪ್ ಬಿಡಬೇಕು ಒಂದು ಸ್ವಲ್ಪ. ನೋಡಿ, ಹೋಲ್ ಥರ ಅದು ಗ್ಯಾಪ್ ಇರಬೇಕು ಸ್ವಲ್ಪ. ಅದ್ರ ಮೇಲೆ ಮುಚ್ಚೋವಾಗೂ ಆ ಗ್ಯಾಪು ಕ್ರಿಯೇಟ್ ಆಗಿದೆಯಲ್ಲ, ಅಲ್ಲಿ ಅದು ಹಾಗೇ ಇರಬೇಕು ಗ್ಯಾಪು, ಇಲ್ಲಾಂದರೆ ಹಬೆ ಬರಲ್ಲ. ಈಗ ಮುಚ್ಚಿ ಸ್ಟೀಲ್ ಪ್ಲೇಟ್ ಹಾಕಿದರೆ ಜಾರ್ ಬಿಟ್ಟು ಗ್ಯಾಪ್ ಮುಚ್ಕೊಂಡ್ಬಿಡುತ್ತೆ. ಸೊ ಸ್ಟೀಲ್ ಮುಚ್ಚೋದಕ್ಕಿಂತ ಲಿಡ್ಗಿನ ಸಿಲ್ವರ್ ಲಿಡ್ ತುಂಬ ಚೆನ್ನಾಗಿ ಬರುತ್ತೆ ಹಪ್ಪಳ. ಈಗ ನೋಡಿ, ಹಪ್ಪಳ ಆಗಿದೆ. ನೆಕ್ಸ್ಟು ಒಂದಾಗಷ್ಟರಲ್ಲಿ ಇನ್ನೊಂದು ರೆಡಿ ಮಾಡಿ ಇಟ್ಕೊಂಡಿರಬೇಕು. ಆ ಥರ 3 ಪ್ಲೇಟ್ ಇಟ್ಕೊಂಡ್ಬಿಟ್ರೆ ಒಂದು 6 ಇದ್ದು ತೆಗಿಲಿಕ್ಕೂ ಈಸಿ ಆಗುತ್ತೆ. ಈಗ ನೋಡಿ, ಸಿಲ್ವರ್ ಪ್ಲೇಟು ಮುಚ್ಚಿಬಿಟ್ಟು ಈ ಥರ ಉಬ್ಬಿ ಬರಬೇಕು ಹಪ್ಪಳ, ಆವಾಗ ಚೆನ್ನಾಗಿ ಬೆಂದಿದೆ ಅಂತ. ಗ್ಯಾಪ್ ಇರೋದನ್ನು ಮಾತ್ರ ಕನ್ಫರ್ಮ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಯಾಕಂದರೆ ಆ ಪ್ಲೇಟ್ ಇಟ್ಟಾಗ ನೀವು ಮಧ್ಯದಲ್ಲಿ ಒಂದು ಸ್ವಲ್ಪ ಗ್ಯಾಪ್, ಹಬೆ ಬರಲಿಕ್ಕೆ ಜಾಗ ಬಿಟ್ಟೇ ಇರಬೇಕು ನೀವು. ಈಗ ನೋಡಿ, ಹಪ್ಪಳ ಎಲ್ಲ ರೆಡಿಯಾಗಿದೆ. ಇಲ್ಲಿ ಒಂದು ಮಾಡ್ತಾನೆ ಇನ್ನೊಂದು ತೆಕ್ಕೊತ ಹೋಗ್ಬಿಡ್ಬೋದು, ಅಷ್ಟರೊಳಗೆ ಅಲ್ಲಿ ಒಂದು ರೆಡಿ ಆಗಿರುತ್ತೆ. ಬಟ್ ನಾನು ತೋರಿಸ್ಲಿಕ್ಕೋಸ್ಕರ 3 ಎಟ್ ಎ ಟೈಮ್ ಮಾಡಿ ತೋರಿಸಿ ತೆಗಿತಾ ಇದ್ದೀನಿ. ನೋಡಿ, ಹಪ್ಪಳ ಎಷ್ಟು ಚೆನ್ನಾಗಾಗಿದೆ. ನಿಮಗೆ ರಬ್ಬರ್ ಥರನೂ ಬರುತ್ತೆ. ನೀವು ಬೇಕಾದ್ರೆ ನೀವು ಕಮರ್ಷಿಯಲಾಗಿ ಮಾಡ್ತೀರಾ ಅಂದರೆ ನೀವು ದಪ್ಪಕ್ಕಿನೇ ಯೂಸ್ ಮಾಡಿಬಿಟ್ಟು 4 ದಪ್ಪಕ್ಕಿಗೆ 1 ಸೇಲಂ ಅಕ್ಕಿ, ರೇಷನ್ ಅಕ್ಕಿ ಕಡಿಮೆ ರೇಟಲ್ಲಿ ಆಗುತ್ತಲ್ವ, ಅದನ್ನು ತೊಗೊಂಡ್ಬಿಟ್ಟು ಸೇಲಂ ಅಕ್ಕಿನ, ಅಂದರೆ ಇಡ್ಲಿ ಅಕ್ಕಿ ಅಂತಾರೆ ನೋಡಿರಿ, ಅದನ್ನು ಒಂದು ಹಾಕಿದರೆ ನೀವು ಹೆಂಗೆ ಮಾಡಿದರೂ ಬರುತ್ತೆ, ರಬ್ಬರ್ ಥರ ಬರುತ್ತೆ. ಬಟ್ ಟೇಸ್ಟು ಫುಲ್ಲು ರಾ ರೈಸಲ್ಲಿ ಮಾಡಿದ್ದು ಮಾತ್ರ ಬರೋದು. ಈ ಥರ ತೆಳ್ಳಗೆ ಹಾಕಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಹಪ್ಪಳದ್ದು. ಒಣಗಕ್ಕೆ ಹಾಕ್ಲಿಕ್ಕಂತೂ ತೆಳ್ಳಗಿರಬೇಕು. ಆ ಸ್ಪೂನ್ ಇದೆ ಅಲ್ಲ, ಸ್ಪೂನು ಎಡ್ಜು ತೊಗೊಂಡು, ಶಾರ್ಪ್ ಎಡ್ಜಿರೋ ಸ್ಪೂನ್ ತೊಗೊಂಡು ಒಂದು ಲೈನ್ ಎಳ್ಕೊಂಡು ಆಮೇಲೆ ತೆಗಿಬೇಕು ಫುಲ್ಲು. ನೋಡಿ, ಫಸ್ಟ್ ಒಂದು ರೌಂಡ್ ತೆಕ್ಕೊಂಬಿಡ್ಬೇಕು ಸ್ಪೂನಲ್ಲಿ, ಶಾರ್ಪ್ ಎಡ್ಜಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ಆಮೇಲೆ ತೆಕ್ಕೊಂಬಿಟ್ಟು ಮಡಚಿ, ನಿಮಗೆ ಟ್ರಯಾಂಗಲ್ಲಾರಿಗೂ ಮಡಿಸಿ ಒಣಾಕ್ಲಿಕ್ಕಾದರೆ ಹಾಗೆ ಹಿಡಿದೇ ಇಟ್ಕೊತಾ ಹೋಗಿ. ಈ ಥರ ನಿಮಗೆ ಸ್ವಲ್ಪ ಕಡಿಮೆ ಹಿಟ್ಟನ್ನು ಹಾಕಿ ಇದು ಮಾಡಿದರೆ ತೆಳ್ಳಗೆ ಬರುತ್ತೆ ಹಪ್ಪಳ ನಿಮಗೆ. ಇದು ಈ ಥರ ಮಾಡಿದರೆ ನಿಮಗೆ ಒಂದು 1/4 ಗಂಟೆಯಲ್ಲಿ ಒಂದು 20-25 ಹಪ್ಪಳ ಅಂತೂ ಆರಾಮಾಗಿ ಮಾಡ್ಬೋದು. ಮತ್ತು ಇದು ಈಸಿ ಮೆಥಡ್ ಕೂಡ. ಈ ಥರ ನೋಡಿ, ಬಾಣಲಿಯಲ್ಲಿ ಈ ಥರ ಕೆಲವರೆಲ್ಲ ಈ ಥರನೂ ಮಾಡ್ತಾರೆ. ಬಾಣಲಿಯಲ್ಲಿ ಅರ್ಧ ಬಾಣಲಿಯಷ್ಟು ನೀರು ಹಾಕಿ ತಟ್ಟೆನೇ ತೇಲ್ಬಿಟ್ಬಿಡ್ತಾರೆ. ಅದರಲ್ಲಿ ಇದು ಕಂಠ ಇರುವಂಥ ತಟ್ಟೆ ತೊಗೊಂಡಿರ್ತಾರೆ.
ಅದನ್ನು ಹಾಕಿ ಅದರಲ್ಲಿ ಮಾಡ್ತಾ ಹೋಗ್ತಾರೆ ಕೆಲವರು. ಆ ಮೆಥಡಲ್ಲೂ ಮಾಡ್ಬೋದು. ಸಿಹಿ ಖಾರದ ಚಟ್ನಿ ಅಥವಾ ಕೊಬ್ಬರಿ ಎಣ್ಣೆ ಜೊತೆಗೆ ತಿನ್ಬೋದು. ಸಿಹಿ ಖಾರದ ಚಟ್ನಿ ನನ್ನ ಚಾನಲಲ್ಲಿ ತೋರಿಸಿದ್ದೀನಿ, ಅದನ್ನು ನೋಡ್ಕೊಂಡು ಮಾಡ್ಕೊಳ್ಳಿ. ನೋಡಿ ಹಪ್ಪಳ ಎಷ್ಟು ಅಟ್ರಾಕ್ಟಿವ್ ಆಗಿದೆ, ತುಂಬ ಟೇಸ್ಟಿ ಕೂಡ ಇರುತ್ತೆ. ಇದು ಟಿಫಿನ್ ಥರ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ ಇದು ಹಪ್ಪಳ ಕೆಂಪುದು ಒಣಮೆಣ್ಸಿನ್ಕಾಯಿ ಹಾಕಿರೋದು. ವೈಟ್ ಹಪ್ಪಳ ಬೇಕಂದರೆ ಹಾಕ್ದೇ ಮಾಡಿ. ವೈಟ್ ಹಪ್ಪಳನೂ ಒಣಗಿಸ್ಕೊಂಡು ಕರ್ಕೊಂಡು ಎಕ್ಸಿಬಿಷನಲ್ಲಿ ಕೂಡ ಹಾಗೆ ಖಾರದ ಪುಡಿ ಹಾಕ್ಕೊಂಡು ತಿನ್ಬೋದು. ಇದು ಪಾಲಕ್ ರಸ ವೈಟ್ ಹಪ್ಪಳಕ್ಕೆ ಸೇರಿಸಿದ್ರೆ ಪಾಲಕ್ ಹಪ್ಪಳ ಕೂಡ ಆಗುತ್ತೆ. ಕರ್ದಿರೋದು ನೋಡಿ ಏನು ಸೈಜ್ ಆಗುತ್ತೆ. ಇದು ನೀರುಳ್ಳಿ ಕೊತ್ತಂಬರಿ ಹಾಕಿರೋ ಮಸಾಲೆ ಹಪ್ಪಳ. ಇದು ಕೂಡ ಕೆಲವರು ಆ ಥರನೂ ಇಷ್ಟಪಡ್ತಾರೆ. ಇದು ನೋಡಿ ಒಣ ಹಾಕ್ಲಿಕ್ಕೆ ಹೀಗೆ ಓಪನ್ನಾಗಿ ಇಟ್ಕೊಂಡಿದ್ದೀನಿ ಹಪ್ಪಳಗಳು. ಒಣ ಹಾಕ್ಬಿಟ್ಟು ಬಿಸಿಲಲ್ಲಿ ಒಂದು ದಿವಸ ಫಸ್ಟ್ ಬಿಸಿಲಿಗೆ ಒಂದು ದಿವಸ ಒಣ ಹಾಕಿ ಆಮೇಲೆ ಬೇಕಿದ್ರೆ ನೆರಳಲ್ಲಿ ಒಣಗಿಸ್ಕೊಳ್ಳಿ. ಈಗ ನೋಡಿ ಈ ಥರ ಕಟ್ಟಬೇಕು ಅಂದರೆ ಒಂದು ಇಡ್ಲಿ ಪಾತ್ರೆಗೆ ಬಟ್ಟೆ ಕಟ್ಟಿ ಸ್ಟೀಮಲ್ಲಿ ಒಂದು 20 ಹಪ್ಪಳ ಹಾಕಿ ಮೇಲೊಂದು ಬೇಸನ್ ಮುಚ್ಚಿ ಒಂದು 2 ರಿಂದ 5 ನಿಮಿಷ ಅದನ್ನು ಹಬೆಯಲ್ಲಿ ಮೇಲೆ ಕೆಳಗೆ ಮಾಡ್ತಾ ಆಮೇಲೆ ತಕ್ಷಣ ತೆಗೆದು ಫ್ಲ್ಯಾಟ್ ಆಗುತ್ತಿಲ್ಲ, ಶೇಪ್ ಯಾವುದೇದೋ ಶೇಪ್ ಬಂದುಬಿಡುತ್ತೆ. ಸ್ಟೀಮ್ ಮಾಡಿ ತೆಗೆದಿದ್ದನ್ನು ತಕ್ಷಣ ತೆಗೆದು ಕೆಳಗೆ ಒಂದ್ರ ಮೇಲೊಂದಿಟ್ಟು ಈ ಥರ ಕಟ್ಬಿಟ್ಟು ನೆಕ್ಸ್ಟ್ ಆ ಕಟ್ಟನ್ನೇ ಬಿಸಿಲಿಗಿಟ್ಟು ಇನ್ನೊಂದು ಸರಿ ಹೀಟ್ ಮಾಡಿ ಮತ್ತೆ ಒಂದು ಯೂಸ್ಫುಲ್ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ.